ನಮಸ್ಕಾರ ಗೆಳೆಯರೇ, ಹೇಗಿದ್ದೀರಿ? ಈಗ ಲಾಂಗ್ ಟರ್ಮ್ ಬಗ್ಗೆ ಮಾತಾಡೋಣ. ಕೆಲವರು ಹೇಳ್ತಾರೆ ಲಾಂಗ್ ಟರ್ಮಲ್ಲಿ ಬೀಳುತ್ತಾ ಅಂತ. ಲಾಂಗ್ ಟರ್ಮಲ್ಲಿ ಬಿದ್ದರೆ ಬೀಳ್ಬೋದಾ ಅಂತ. ಲಾಂಗ್ ಟರ್ಮಲ್ಲಿ ಹೇಗೆ ಬೀಳುತ್ತೆ ಅಂತ ನಾನು ಆ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಏಷ್ಯನ್ ಪೇಂಟಿದ್ದು ಇಯರ್ಲಿ ಸೇಲ್ಸ್ ನೋಡಿ, 16,000ದಿಂದ 21,000 ಬಂದಿದೆ. ಹಾಗೆ ನೆಟ್ ಪ್ರಾಫಿಟ್ ನೋಡಿ, 2,000ದಿಂದ 3,000 ಬಂದಿದೆ. EPS ನೋಡಿ, 21 ರೂಪಾಯಿಂದ 32 ರೂಪಾಯಿ ಬಂದು EPS ಅಂದರೆ ಅರ್ನ್ ಪರ್ ಶೇರ್. ಇದರಲ್ಲಿ ಆಪರೇಟಿಂಗ್ ಮಾರ್ಜಿನ್ ನೋಡಿ 22% ಬಂದಿದೆ. 19ಇಂದ 22% ಬಂದಿದೆ. ಇದರಲ್ಲಿ ಜಾಸ್ತಿ ಹೋಗ್ತಾ ಇರ್ತದೆ. ಮನೆಗಳು ಜಾಸ್ತಿ ಆಗ್ತದೆ, ಪೇಂಟ್ ಬೇಕೇ ಬೇಕಾಗ್ತದೆ ಅಷ್ಟೇ. ಈಗ ಕಂಪೌಂಡ್ ಆ್ಯನ್ಯುವಲ್ ಸೇಲ್ಸ್ ನೋಡಿ 11%, 10 ವರ್ಷಕ್ಕೆ. ಸ್ಟಾಕ್ ಪ್ರೈಸ್ ನೋಡಿ 10 ವರ್ಷಕ್ಕೆ 25% ರಿಟರ್ನ್ ಸಿಕ್ಕಿದೆ. ಕಂಪೌಂಡ್ ಪ್ರಾಫಿಟ್ ಗ್ರೋತ್ ನೋಡಿ 14% ಸಿಕ್ಕಿದೆ. ರಿಟರ್ನ್ ಆನ್ ಇಕ್ವಿಟಿ ROE ಅಂತ ಅವಾಗ ಡಿಸ್ಕಸ್ ಮಾಡಿದ್ವಿ, ಅದು 28% ಸಿಕ್ಕಿದೆ 10 ಇಯರ್ಸ್ಗೆ. ಅದರಿಂದ ಏನು ಸಮಸ್ಯೆ ಆಗುವ ಪ್ರಶ್ನೆ ಏಷ್ಯನ್ ಪೇಂಟಲ್ಲಿ ಕಾಣೋದಿಲ್ಲ. ಮತ್ತು ಏಷ್ಯನ್ ಪೇಂಟ್ ಎಲ್ಲ ಮನೆಗೂ ಎಲ್ಲ ಇಯರಿಗೂ ಒಂದು ಪೇಂಟು ಪ್ರತಿ 10 ವರ್ಷಕ್ಕೆ 5 ವರ್ಷಕ್ಕೆ ಪೇಂಟ್ ರಿಪ್ಲೇಸ್ ಮಾಡ್ತಾ ಇರಬೇಕಾಗ್ತದೆ. ಈಗ ITC ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಇದು ಕಂಪನಿ ಬಗ್ಗೆ ಮಾತಾಡೋಣ. ಇದರಲ್ಲಿ ಸಿಗರೇಟ್ಗಳಿವೆ, ಸೋಪುಗಳಿವೆ, ಆಶೀರ್ವಾದ್ ಪ್ರಾಡಕ್ಟ್ ಇವೆ. ತುಂಬ 84 ಬ್ರ್ಯಾಂಡ್ ಇದೆ. ಆಶೀರ್ವಾದ್, ಸನ್ಫೀಸ್ಟ್, ಗೋಲ್ಡನ್ ಟೊಬ್ಯಾಕೋ ಅಂತ ತುಂಬ ಬ್ರ್ಯಾಂಡ್ಗಳಿವೆ. ಅದರಲ್ಲಿ ಒಂದು ಸೆಕ್ಟರ್ನ ಒಂದು ಹಿಂದೂಸ್ತಾನ್ ಲಿವರ್ ಮತ್ತು ITC 2 ಕಂಪನಿ ಒಳ್ಳೆಯ ಒಂದು ಲೀಡರ್ಸ್ ಇದ್ದಾರೆ. ಇದರದ್ದು ನೋಡಿ, ಕಂಪೌಂಡ್ ಸೆಲ್ 8%, 10 ಇಯರ್ಸ್ಗೆ ಇಕ್ವಿಟಿ ರಿಟರ್ನ್ ನೋಡಿ 26%, ಕಂಪೌಂಡ್ ಪ್ರಾಫಿಟ್ ಗ್ರೋತ್ 10% ಆ್ಯನ್ಯುವಲಿ. ಸ್ಟಾಕ್ ಪ್ರೈಸ್ ಮಾತ್ರ 1 ಇಯರ್ಗೆ 6%, ಬಟ್ 10 ಇಯರ್ಸ್ಗೆ 5%. ಇದು ಸ್ಟಾಕ್ ಇದು ಪ್ರಾಬ್ಲಮ್ ಅಲ್ಲ, ಇದು ಇಲ್ಲಿ ಪಾಲಿಸೀಸ್ ಒಂದು ಸ್ವಲ್ಪ ಚೇಂಜ್ ಆಗಬೇಕು, ಅದರಿಂದ ಸಮಸ್ಯೆ ಆಗಿರೋದು. ಇಲ್ಲಿ ಬ್ಯಾಲೆನ್ಸ್ ಶೀಟ್ ನೋಡಿ, 10,000ದಿಂದ 14,000 ಬಂದಿದೆ. ಎಕ್ಸ್ಪೆನ್ಸಸ್ ನೋಡಿ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಿ, ನೆಟ್ ಪ್ರಾಫಿಟ್ ನೋಡಿ, ಅರ್ನಿಂಗ್ ಪರ್ ಶೇರ್ ನೋಡಿ, ಒಂದು ಶೇರ್ ಎಷ್ಟು ಪ್ರಾಫಿಟ್ ಮಾಡ್ಕೊಳ್ತದೆ ನೋಡಿ, 2 ರೂಪಾಯಿಂದ 3 ರೂಪಾಯಿ ಬಂದಿದೆ. ITCದು ಪ್ರಾಬ್ಲಮ್ ಅಲ್ಲ, ಇಲ್ಲಿ ಪ್ರಾಬ್ಲಮ್ ಆಗಿರೋದು ಅವರ ಪಾಲಿಸೀಸ್ ಅಷ್ಟೇ. ನೆಕ್ಸ್ಟ್ ವಿ-ಗಾರ್ಡ್ ನೋಡಿ, ವಿ-ಗಾರ್ಡಲ್ಲಿ ಆಪರೇಟಿಂಗ್ ಪ್ರಾಫಿಟ್ ನೋಡಿ 3,000ಇಂದ 4,856 ಬಂದಿದೆ. ನೆಟ್ ಪ್ರಾಫಿಟ್ ನೋಡಿ 2,039ಇಂದ 3,139 ತನಕ ಇದೆ. EPS ನೋಡಿ 21 ರೂಪೀಸಿಂದ 32 ರೂಪೀಸ್ಗೆ ಹೋಗಿದೆ. ಪ್ರಾಫಿಟ್ ಮಾರ್ಜಿನ್ ನೋಡಿ, ಎಲ್ಲ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ನೋಡಿ 22% ಬಂದು. ಇದರಲ್ಲಿ ನೋಡಿ, ಸ್ಟಾಕ್ ಇಷ್ಟವರೆಗೆ ಒಂದು ವರ್ಷಕ್ಕೆ 71% ಕೊಟ್ಟಿದೆ. ಪ್ರೈಸ್ 71% ಕೊಟ್ಟಿದೆ. ಕಂಪೌಂಡ್ ಸೇಲ್ಸ್ ಗ್ರೋತು 10 ಇಯರ್ಸ್ಗೆ 11%, ಕಂಪೌಂಡ್ ಪ್ರಾಫಿಟ್ ಗ್ರೋತು 14%, ರಿಟರ್ನ್ ಆನ್ ಇಕ್ವಿಟಿ 28%. ಇಕ್ವಿಟಿ ಅಂದರೆ ಬೇರೆ, ಸ್ಟಾಕ್ ಪ್ರೈಸ್ ಬೇರೆ. ಸ್ಟಾಕ್ ಪ್ರೈಸ್ ಡಿಮಾಂಡ್ ಮೇಲೆ ಪ್ರೈಸ್ ರೈಸ್ ಆಗೋದು. ಇಕ್ವಿಟಿ ಅಂದರೆ ಇಕ್ವಿಟಿ ಮೇಲೆ ಎಷ್ಟು ರಿಟರ್ನ್ ಬಂದಿದೆ ಅಂತ 28%. ಸ್ಟಾಕ್ ಪ್ರೈಸ್ ಕೆಲವು ಸಲ ಡೌನ್ ಬರ್ತದೆ, ಈ ಮಾರ್ಕೆಟ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಮೇಲೆ, ಆ ಥರ ಸ್ಟಾಕ್ ಪ್ರೈಸ್ ಇರೋದು. ಈಗ ನೆಕ್ಸ್ಟ್ ಪ್ರೊಮೋಟರು, ಓನರು, ಫೌಂಡರ್ ಹತ್ರ ಎಷ್ಟು ಶೇರ್ಸು, ಎಷ್ಟು ಸ್ಟಾಕ್ ಇರ್ತದೆ ನೋಡಿ. ಕೆಲವು ಪ್ರೊಮೋಟರ್ ಹತ್ರ 90% ಇರ್ತದೆ, ಕೆಲವು ಪ್ರೊಮೋಟರ್ 75% ಇರ್ತದೆ. ಇದು ಸ್ಕ್ರೀನ್ಶಾಟಲ್ಲಿ ಕಾಣ್ತಾ ಇದೆ ನೋಡಿ. 3M ಇಂಡಿಯಾ 90%, ಎಬೋ 75% ಇರ್ತದೆ. ಆ ಥರ ತುಂಬ ಕಂಪನಿಗಳು ಎಬೋ 70. ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಅದು ರಿಟರ್ನ್ ತೊಗೊಳ್ಬೇಕಲ್ಲ. ಅವರು ಅಷ್ಟು ದುಡ್ಡು ಹಾಕಿರ್ತಾರೆ, ಅವರಿಗೂ ರಿಟರ್ನ್ ಬೇಕಲ್ವಾ. ಬ್ಯಾಂಕಿನವ್ರು ಹಾಕಿರ್ತಾರೆ ದುಡ್ಡು, LIC ಹಾಕಿರ್ತದೆ, ಅವರಿಗೆಲ್ಲ ರಿಟರ್ನ್ ಬೇಕಲ್ವಾ. ಸುಮ್ಮನೆ ಶೇರ್ ಮಾರ್ಕೆಟಲ್ಲಿ ಲಾಸ್ ಅಂತ ಹೇಳ್ತಾರೆ, ಅದು ಅಲ್ಲ. ಆ್ಯಕ್ಚುಲಿ ಬ್ಯಾಂಕುಗಳು ಆಲ್ರೆಡಿ ಸಾಲ ಕೊಟ್ಟಿರ್ತದೆ, LICಗಳು ಇನ್ವೆಸ್ಟ್ ಮಾಡಿರ್ತದೆ. FII ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಇನ್ವೆಸ್ಟರ್ಸ್, ಅವರು ಇನ್ವೆಸ್ಟ್ ಮಾಡಿರ್ತಾರೆ. DI ಅಂದರೆ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್, ನಿಮ್ಮಂಥವರೆಲ್ಲ, ಮತ್ತು ಮ್ಯೂಚುವಲ್ ಫಂಡ್ಸ್ಗೆಲ್ಲ ಎಲ್ಲರೂ ಇನ್ವೆಸ್ಟ್ ಮಾಡಿರ್ತಾರೆ. ಅವರಿಗೂ ರಿಟರ್ನ್ ಬೇಡವಾ? ಇನ್ವೆಸ್ಟ್ ಮಾಡುವವರು ಸುಮ್ಮನೆ ಹಣ ಹಾಕ್ತಾರೆ, ಬೇರೆಯವ್ರ ದುಡ್ಡು. ಅದು ಬೇರೆಯವ್ರ ದುಡ್ಡು ತಗೊಳ್ಳಿರೋದು ಈ ಮ್ಯೂಚುವಲ್ ಫಂಡ್ಸ್ ಎಲ್ಲ. ಅವ್ರು ಸುಮ್ಮನೆ ಹಣ ಹಾಕೋದಿಲ್ಲ, ಅವರಿಗೆ ರಿಟರ್ನ್ಸ್ ಬೇಕು. ಅವರು ನಮ್ಮ ಹಣ ತಗೊಂಡು ಅಲ್ಲಿ ಹಾಕಿರೋದು, ಅವ್ರಿಗೆ ರಿಟರ್ನ್ಸ್ ಬೇಕು. ಅವರು AGM ಅಲ್ಲಿ ಮತ್ತು ಕಂಪ್ನಿ ಎಲ್ಲ ವಿಸಿಟ್ ಮಾಡಿ, ಕಂಪ್ನಿದು ಫಂಡಮೆಂಟಲ್ಸ್ ಎಲ್ಲ ನೋಡಿ ಇನ್ವೆಸ್ಟ್ ಮಾಡೋದು. ಸುಮ್ಮನೆ ಯಾರೋ ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಮತ್ತು ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಅಂತಲ್ಲ, ಅಂಥದ್ದು ಏನೂ ಇಲ್ಲ. ಮತ್ತು ಎರಡನೇದು ವಿಷಯ ಅಂತೇಳಿದರೆ, ಇಂಡಿಯಾದಲ್ಲಿ ನೋಡಿ ಎಷ್ಟು ಅಕೌಂಟ್ ಇದೆ, 4% ಮಾತ್ರ ಇರೋದು. ಇನ್ನೂ
96% ಜನರ ಹತ್ರ ಅಕೌಂಟೇ ಇಲ್ಲ. 4% ಜನ ಮಾತ್ರ ಡಿಮ್ಯಾಟ್ ಅಕೌಂಟ್ ಇದೆ, ಟ್ರೇಡಿಂಗ್ ಅಕೌಂಟ್ ಇದೆ. ಇನ್ನು 96% ಜನರ ಹತ್ರ ಅಕೌಂಟೇ ಇಲ್ಲ. ಜಸ್ಟ್ ಇಮ್ಯಾಜಿನ್ ಏನಾಗ್ಬೋದು ಅಂತ. ಈಗ 50,000 ಬಂದಿದೆ. ಜಸ್ಟ್ 4% 8% ಆದರೆ ಎಷ್ಟಾಗುತ್ತೆ? ಎಷ್ಟು ಜನರ ಹತ್ರ ಸೇವಿಂಗ್ಸ್ ಇದೆ? ಅದನ್ನು ಅವರೆಲ್ಲ ಬಂದರೆ ನಿಮ್ಮ ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ನೇ ಬೇರೆ ಆಗುತ್ತೆ. ಭಾರತದ ಬರ್ತ್ ರೇಟ್ ನೋಡಿ, 17.44 ಪರ್ 1000 ಪಾಪ್ಯುಲೇಷನ್ ಇದೆ. ಆ ಥರ ದಿವಸಕ್ಕೆ 77,756 ಜನ ಬರ್ತ್ ಆಗ್ತದೆ. ನೀವು ಆಲೋಚನೆ ಮಾಡಿದರೆ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ, ಎಷ್ಟು ಗ್ರೋತ್ ಇದೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಬ್ಯಾಂಕುಗಳು ಸಾಲ ಕೊಟ್ಟಿರ್ತಾರೆ, ಪ್ರಮೋಟರ್ಸು ಹೋಲ್ಡಿಂಗ್ ಇರ್ತದೆ, ಎಂಪ್ಲಾಯೀಸ್ಗೆ ಅವರು ಸ್ಟಾಕ್ಸನ್ನು ಕೊಟ್ಟಿರ್ತಾರೆ. ಅಂದರೆ ದೊಡ್ಡ ರೀತಿಯ ಅಮೌಂಟ್ ಬೇಕಲ್ವ, ಆವಾಗ ಎಂಪ್ಲಾಯೀಸ್ ಸ್ಟಾಕ್ ಕೊಟ್ಟಿರ್ತಾರೆ. LIC ಅಂತ ಕಂಪನಿ, ಇನ್ಶೂರೆನ್ಸ್ ಕಂಪನಿಗಳು ಇನ್ವೆಸ್ಟ್ ಮಾಡಿರ್ತಾರೆ. ಬ್ಯಾಂಕ್ ಸಾಲಕ್ಕೆ ಕ್ರಿಸಿಲ್ ಅಂತ ಕಂಪನಿಗಳು ಅದನ್ನು ಅನಾಲಿಸಿಸ್ ಮಾಡ್ತಾರೆ. ಬ್ಯಾಂಕ್ ನೀವು ಸಾಲ ಕೊಡ್ಬೋದು, ಇದು A ಗ್ರೇಡ್ ಕಂಪನಿ, B ಗ್ರೇಡ್ ಕಂಪನಿ ಅಂತ. ಈ ಥರ ಎಲ್ಲ ವಿಷಯಗಳು ಅದರಲ್ಲಿ ಬರ್ತದೆ. ಅದರಿಂದ ಒಂದು ಒಳ್ಳೆ ಕಂಪ್ನಿಗೆ ಏನೂ ಸಮಸ್ಯೆ ಆಗೋದಿಲ್ಲ. ಸಾಲ ಜಾಸ್ತಿ ಇದೆ, ಸಾಲದ ಸಮಸ್ಯೆ ಇದೆ, ಸಾಲ ಪ್ರಾಫಿಟಲ್ಲಿಲ್ಲ ಅಂತ ನೋಡಲಿಕ್ಕೆ ಅದು ಕ್ರಿಸಿಲ್ ಕಂಪನಿ ಅದೊಂದು ಗ್ರೇಡಿಂಗ್ ಕೊಡ್ತದೆ. ಇದರಲ್ಲಿ ಪ್ರಾಫಿಟ್ ಜಾಸ್ತಿ ಇದೆಯಾ, ಸಾಲ ಕಟ್ಟಲಿಕ್ಕೆ ಆಗ್ಬೋದಾ ಏನು ಅಂತ. ನಾಳೆ ಹೆಚ್ಚು ಕಮ್ಮಿ ಆದರೆ, ಈ ಸತ್ಯಂನಂಥ ಕಂಪನಿ ಹೆಚ್ಚು ಕಮ್ಮಿ ಆದರೆ ಅಂಥ ಗ್ರೇಡಿಂಗ್ ಕಂಪನಿಯನ್ನು ಭಾರತದಿಂದ ಹೊರಗಾಗ್ತಾರೆ. ಅದೆಲ್ಲ ಬರೋದಿಲ್ಲ. ಆ್ಯಕ್ಚುಲಿ ನಿಮ್ಮ ಸ್ಟಾಕ್ ಒಳ್ಳೆಯದಿತ್ತು, ಪ್ರಮೋಟರ್ ಒಳ್ಳೆಯದಿತ್ತು, ಯಾವ ಬಿಸ್ನೆಸ್ ಇದೆ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಏನೂ ಸಮಸ್ಯೆ ಆಗೋದಿಲ್ಲ ನನ್ನ ಪ್ರಕಾರ. ನಾನು ಒಂದು 10 ವರ್ಷದಿಂದ ನೋಡ್ತಿದ್ದೇನೆ, ಏನೂ ಸಮಸ್ಯೆ ಇಲ್ಲ. ಬೇರೆ ದೊಡ್ಡ ದೊಡ್ಡ ದೇಶಗಳು ಭಾರತದ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ನಮ್ಮದು ಬಿಡಿ, FII ಬಿಡಿ, ದೊಡ್ಡ ದೊಡ್ಡ ದೇಶ ಸಿಂಗಾಪುರು, ಮಾರಿಷಿಯಸ್, ಚೈನಾ, ಮೊನ್ನೆ ಒಂದು ಚೈನಾದ ನ್ಯೂಸ್ ಬಂದಿತ್ತು. ದೊಡ್ಡ ದೊಡ್ಡ ದೇಶಗಳು ಮತ್ತು ಈ ಸೌದಿ ಅರೇಬಿಯಾ ಭಾರತದ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಅವರು ಸುಮ್ಮನೆ ದುಡ್ಡಿದೆ, ಅವರ ದೇಶದಲ್ಲಿ ದುಡ್ಡಿದೆ ಅಂತ ಭಾರತದ ಮೇಲೆ ಇನ್ವೆಸ್ಟ್ ಮಾಡೋದು. ಆ ಕಂಪನಿ ಮೇಲೆ ಒಳ್ಳೆ ಭರವಸೆ ಇದ್ದೇ ಇನ್ವೆಸ್ಟ್ ಮಾಡೋದು. ಅಂಥ ಕಂಪನಿ ಮೇಲೆ ಏನು ಸಮಸ್ಯೆ ಆಗೋದಿಲ್ಲ. ಇದೆಲ್ಲ ಮಾರ್ಕೆಟ್ ಡಿಮಾಂಡ್ ಮತ್ತು ಸಪ್ಲೈ ಮೇಲೆ ಇದು ಶೇರ್ ಪ್ರೈಸ್ ವೇರಿಯೇಷನ್ ಆಗೋದು. ಶೇರ್ ವ್ಯಾಲ್ಯೂ ಇದ್ದಾಗಿರ್ತದೆ, ಒಂದಲ್ಲ ಒಂದು ದಿವಸ ಅದು ಮೇಲೆ ಹೋಗಲೇಬೇಕು. ನೀವು ಅದನ್ನು ತಲೆಬಿಸಿ ಮಾಡ್ಕೋಬೇಡಿ. ಒಳ್ಳೊಳ್ಳೆ ಶೇರ್ಸನ್ನು ಇಟ್ಕೊಂಡು ಲೈಫ್ ಲಾಂಗ್ ಎಂಜಾಯ್ ಮಾಡಿ ಅಷ್ಟೇ. ಇನ್ನು ಮುಂದಿನ ವಿವರಗಳಿಗೆ ನಿಮ್ಮ ಕಮೆಂಟ್ ನೋಡಿ ಇನ್ನೊಂದು ವಿಡಿಯೋ ಮಾಡ್ತೇನೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ, ನಿಮಗೆ ಡೈಲಿ ಅಪ್ಡೇಟ್ ಬರ್ತದೆ.